ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತು ಪಡೆಯಲು ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಬೇಕಂದ್ರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತ ಸರ್ಕಾರ ಘೋಷಣೆಯನ್ನ ಮಾಡಿರುವಂಥದ್ದು. ಸೊ ಈಗಾಗಲೇ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಸುಳಿವು ಬಂದಿತ್ತು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಈ ಒಂದು ಪಿಂಕ್ ಕಾರ್ಡ್ ಮಾಡಿಸಲೇಬೇಕು, ಆಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಯನ್ನ ಪಡಿಲಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಹೇಗೆ ಪಡೆಯುವುದು, ಯಾವಾಗಿನಿಂದ ಈ ಒಂದು ಪಿಂಕ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ, ಸೊ ಈ ಒಂದು ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ನಾವು ಪಡಿಲೇಬೇಕಾ ಅಂತ ಈ ಒಂದು ಸಾಕಷ್ಟು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಉಂಟಾಗಿರುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯತ್ತಾ, ಇದು ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಅಂತ ಇದ್ದೇ ಇರುತ್ತೆ. ಸೊ ಇದಕ್ಕೆ ಸ್ಪಷ್ಟನೆಯನ್ನ DK ಶಿವಕುಮಾರ್ ಅವರೇ ಕೊಟ್ಟಿರುವಂಥದ್ದು. ಸೊ ಅದೊಂದು ಕ್ಲಿಪ್ ಅನ್ನ ನಿಮ್ಮ ಮುಂದೆ ಇಟ್ಕೊಂಡು ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಲೇಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಇದೆ, ಮಹಿಳೆಯರು ಮುಖ್ಯವಾಗಿ ನೋಡಲೇಬೇಕಾಗತ್ತೆ. ಸೊ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಅಲ್ಲ ಹೆಚ್ಚು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಏನು ಅಮೌಂಟ್ ಬಂದಿತ್ತು, ಸೊ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಸೊ ಒಂದು ಕಂತು ಕೂಡ ಬಂದಿಲ್ಲ, ಮೇ ಆದಮೇಲೆ ಯಾವುದೇ ಕಂತುಗಳು ಕೂಡ ಬಂದಿಲ್ಲ ಅಂತದ್ದು. ಸೊ ಹಾಗಾದರೆ ಆ ಒಂದು 10ನೇ ಕಂತಿನ ಹಣ ಕೂಡ 80% ಫಲಾನುಭವಿಗಳಿಗೆ ಮಾತ್ರ ಬಂದಿದೆ, ಅಲ್ಲಿ ಕೂಡ 20% ಫಲಾನುಭವಿಗಳು ಉಳಿದೇ ಇದ್ದಾರೆ. ಅದಾದಮೇಲೆ 11ನೇ ಕಂತು 12ನೇ ಕಂತು ಅಲ್ಲಿ 20% ಮಾತ್ರ ಫಲಾನುಭವಿಗಳಿಗೆ ಹೋಗಿದೆ, ಉಳಿದಿರುವಂತಹ ಫಲಾನುಭವಿಗಳಿಗೆ ಯಾರಿಗೂ ಕೂಡ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಸಾಕಷ್ಟು ರೂಲ್ಸ್ಗಳನ್ನು ತರ್ತಾ ಇರುವಂಥದ್ದು ಸರ್ಕಾರ. ಈಗಾಗಲೇ ರೂಲ್ಸ್ಗಳನ್ನು ನಾನು ನಿಮಗೆ ಬೇರೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಹೇಳ್ತೀನಿ ನೋಡಿ. ಈಗ ಸಾಕಷ್ಟು ರೂಲ್ಸ್ಗಳಂದರೆ 100% ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥವರಿಗೆ ಮಾತ್ರ ಕೊಡ್ತಾರೆ, ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇದ್ದವರಿಗೆ ಮಾತ್ರ ಕೊಡ್ತಾರೆ, ಮತ್ತು BPL ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹರಿದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಸೀಮಿತ. ಟ್ಯಾಕ್ಸ್ ಪೇಯರ್ ಯಾರು ಮಾಡ್ತಾ ಇಲ್ಲ ನೋಡಿ, ಸ್ವಂತವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸೀಮಿತ. ಆ ಒಂದು BPL ರೇಷನ್ಸ್ ಕಾರ್ಡ್ ಅಂದರೆ 1,20,000ಕ್ಕಿಂತ ಕೆಳಗಿರುವಂತಹ ಆದಾಯ ಇದ್ದವರಿಗೆ ಮಾತ್ರ BPL ರೇಷನ್ ಕಾರ್ಡ್ ಸಿಗತ್ತೆ. ಸೊ ಅಂಥವ್ರು ಇದ್ದವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಗತ್ತೆ ಅಂತ ಒಂದು ರೂಲ್ಸ್ಗಳನ್ನು ತಂದಿರುವಂಥದ್ದು. ಅದರ ಮೇರೆಗೂ ಕೂಡ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಿದ್ದಾರೆ. 2 ರಿಂದ 3 ಲಕ್ಷ ಫಲಾನುಭವಿಗಳನ್ನ ಈಗಾಗಲೇ ತೆಗೆದಾಕಿರುವಂಥದ್ದು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷ್ಯರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ಬೇಕಾದ್ರೆ ರೇಷನ್ಸ್ ಕಾರ್ಡ್ಗಳು ಆಧಾರ್ ಒಂದು ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆಗೆ ಸೂಚನೆಯನ್ನ ಸಿದ್ದರಾಮಯ್ಯನವರೇ ಕೊಟ್ಟಿರುವಂಥದ್ದು. ಸ್ವತಃ ಆ ಒಂದು ನಿಮ್ಮ ರೇಷನ್ಸ್ ಕಾರ್ಡು ಡೆಡ್ ಆಗಿದೆ ಇಲ್ವೋ ಅನ್ನೋದನ್ನ ನೀವು ಕೂಡ ನಿಮ್ಮ ಮೊಬೈಲನ್ನು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಬೇಕಾದ್ರೆ ಆ ಒಂದು ಪ್ರೊಸೆಸಿಂಗ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ, ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಆ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ, ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಜನರ ರದ್ದಾಗಿದೆ ಎಲ್ಲನೂ ಕೂಡ ಅಲ್ಲಿ ನೋಡ್ಕೋಬಹುದಾಗಿರುತ್ತೆ ಈಸಿ ಮೆಥಡ್ ಮುಖಾಂತರ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಹೋಗಿ ನೋಡ್ಕೋಬಹುದು. ಸೊ ಮತ್ತೆ ಏನಾದರೂ ಸಾಕಷ್ಟು ಕನ್ಫ್ಯೂಷನ್ ಇದ್ರೆ ಸೊ ಬೇಕಾದ್ರೆ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಒಂದು ಮೆಸೇಜ್ ಕೂಡ ಮಾಡಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಸೊ ಅಲ್ಲಿಂದ ಮೆಸೇಜ್ ಮಾಡಿ. ಈಗ ಈ ಒಂದು ಪಿಂಕ್ ಕಾರ್ಡ್ ಕಡೆ ಬಂದ್ಬಿಡೋಣವಾ. ಸೊ ಇಲ್ಲಿ ಈ ಒಂದು DK ಶಿವಕುಮಾರ್ ಅವರು ಏನು ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಒಂದು ಸ್ವಲ್ಪ. 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಿಲ್ಲ ಅಂತ ಸರ್. ಯಾರು ಹೇಳಿದ್ರು? ಮಾಹಿತಿ ಸರ್, ಈಗ ಇರೋದು ಸರ್ ಮಾಹಿತಿ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ, ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದು 2 ತಿಂಗಳದ್ದು ಒಟ್ಟಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ, ಎಲ್ಲ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಸೆಂಟ್ರಲ್ ಬಜೆಟ್ ಕಾಯ್ತಾ ಇದ್ದೋ, ಖಂಡಿತ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ. ನೋಡಿದ್ರಲ್ಲ, ಸೊ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಆದರೆ ಪಿಂಕ್ ಕಾರ್ಡ್ ಬಗ್ಗೆ ಹೇಳಿಲ್ಲಲ್ವಾ ಅಂತ ನೀವು ಅನ್ಕೋಬಹುದು. ಈಗ ಮೊದಲು ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇಲ್ಲಿ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಬಂದಾಗಲ್ಲ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಏನು ಹೇಳಿದ್ರು, ಆ ಒಂದು ಮೇನಲ್ಲಿನೇ 2-3 ತಿಂಗಳ ಹಣ ಒಮ್ಮೆಲೆ ಬಂದಿದ್ವು. ಸೊ ಈಗ 2 ತಿಂಗಳ ಹಣ ಏನು ಪೆಂಡಿಂಗ್ ಉಳಿದಿದೆ ಅದನ್ನ ಹಾಕೊಡ್ತೇವೆ, ಟೆಕ್ನಿಕಲ್ ಇಶ್ಯೂ ಸರ್ವರ್ ಇಶ್ಯೂ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದನ್ನೇ ಹೇಳಿರುವಂಥದ್ದು. ಸೊ ಇನ್ನು 7-8 ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗಿರುತ್ತೆ. ಸೊ ಈಗ ಯಾಕಂದ್ರೆ ಸರ್ವರ್ ಇಶ್ಯೂ
ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾರಿಗೂ ಕೂಡ ಹೆಚ್ಚಾಗಿ ಅಮೌಂಟ್ ಹೋಗ್ತಾ ಇಲ್ಲ. 1 ಲಕ್ಷನೋ 2 ಲಕ್ಷನೋ ಅಮೌಂಟ್ ಅಷ್ಟೇ ಹಾಕ್ತಾ ಇರುವಂಥದ್ದು ಫಲಾನುಭವಿಗಳಿಗೆ. ಇನ್ನೇನಿದೆಯಲ್ಲ ಅತಿ ಸ್ಪೀಡ್ ಆಗಿ ಒಂದು 7-8 ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಲೈವ್ ಪ್ರೂಫ್ ಆಗಿ ನೋಡ್ಕೋಬಹುದಾಗಿರುತ್ತೆ. ಸೊ ಇದಿಷ್ಟು ಆದಮೇಲೆ ಈಗ ಒಂದು ಪಿಂಕ್ ಕಾರ್ಡ್ ಹೇಗೆ ಪಡೆಯೋದಪ್ಪ ಅಂದರೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಿಟ್ಟಿಲ್ಲ. ಆದರೆ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ಎಲ್ಲರ ಹತ್ರ ಇರಬೇಕಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಇನ್ಮೇಲೆ ಆ ಒಂದು ಪಿಂಕ್ ಕಾರ್ಡನ್ನು ಹೇಗೆ ಪಡೆಯೋದು ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಈಗಾಗಲೇ ಏನು ಕೊಟ್ಟಿರ್ತೀರಲ್ಲ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಸ್ಗಳಲ್ಲೇ ಕೊಡಬೇಕಾಗಿರುತ್ತೆ. ಇದನ್ನು CSC ಸೆಂಟರ್ಗಳಲ್ಲಿ ಮಾಡ್ಬೋದಾಗಿರುತ್ತೆ, ಯಾಕಂದರೆ ಅಲ್ಲೇ ಕೊಡ್ಬೋದು. ಮತ್ತು ಇಲ್ಲಿ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪು ಸೇವಾ ಕೇಂದ್ರ, ಸೊ ಈ ಒಂದು ಸೆಂಟರ್ಗಳಲ್ಲೇ ಕೊಡ್ತಾರೆ, ಮತ್ತೆ ಇಲ್ಲಿ ಕೊಡಲ್ಲ. ಸೊ ಅವ್ರು ಇನ್ನೂ ಕೂಡ ಒಂದು ಘೋಷಣೆ ಮಾಡಿಲ್ಲ. ಸೊ ಈಗ ಸದ್ಯನೇ ಇಲ್ಲಿ ಬಿಟ್ಟಿದ್ದೀವಿ ಮಾಡಿಸ್ಕೊಳ್ಳಿ ಅಂತ ಏನು ಬಿಟ್ಟಿಲ್ಲ. ಆದರೆ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ನೀವು ಮಾಡಿಸ್ಲೇಬೇಕು ಅಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ಅಲ್ಲಿ ಹೋಗಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಮಾಡಿಸ್ಬೋದಾಗಿರುತ್ತೆ. ಸೊ ಈಗ ಸದ್ಯ ಹೋಗಬೇಡಿ. ಸೊ ಒಂದು ಮಾಹಿತಿ ಏನು ಈಗ ಮಾಡಿಸ್ಕೊಳ್ಳೇಬೇಕು ಇಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸೊ ನಾವು ನಿಮ್ಮ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮಾಡಿಸ್ಕೋಬೇಕಂತ ಅಷ್ಟೇ ಹೇಳಿದ್ದಾರೆ. ಸೊ ಅದಾದಮೇಲೆ ಒಂದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.